ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನಾರದ ಕೃತ ನೃಸಿಂಹಮೂರ್ತಿ ಸ್ಥಾಪನ ವರ್ಣನವೆಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರರೇ, ಇಂದ್ರದ್ಯುಮ್ನ ರಾಜನು ಸಂತುಷ್ಟ ಮಾನಸನಾಗಿ ಅಶ್ವಮೇಧ ಮಹಾಯಾಗವನ್ನು ಮಾಡುವುದರಲ್ಲಿ ಶ್ರದ್ಧೆ ತಾಳಿರುವುದನ್ನು ಕಂಡು ಲೋಕವನ್ನೇ ಆನಂದಗೊಳಿಸುವವನಾದ ನಾರದನು ಹೇಳಿದನು: ಎಲೈ ರಾಜನೇ, ಪುಣ್ಯಶಾಲಿಗಳಾದವರ ಕೆಲಸಗಳಿಗೆ ದೇವತೆಗಳೇ ಸಹಾಯಕರಾಗುತ್ತಾರೆ. ಇದಕ್ಕೆ ನೀನೇ ಉದಾಹರಣೆಯು. ನಿನಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಸಹಾಯಕನಾಗಿರುವನಲ್ಲವೇ? ಆದುದರಿಂದ ಬಾ, ಆ ನೀಲಕಂಠೇಶ್ವರನ ಸನ್ನಿಧಿಗೆ ಹೋಗೋಣ. ಎಲೈ ದೊರೆಯೇ, ಅಲ್ಲಿ ನಾವು ಸಮಸ್ತ ರಾಕ್ಷಸರನ್ನು ಸಂಹರಿಸುವವನು, ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವವನು ಆದ ಶ್ರೀ ನೃಸಿಂಹ ಸ್ವಾಮಿಯನ್ನು ವರುಣ ದಿಕ್ಕಿಗೆ ಮುಖ ಮಾಡಿಕೊಂಡಿರುವಂತೆ ಸ್ಥಾಪಿಸೋಣ. ಭಗವಾನ್ ನೀಲಮಾಧವ ಮೂರ್ತಿಯು ಅಂತರ್ಧಾನ ಹೊಂದಿದರೂ ನೃಸಿಂಹಸ್ವಾಮಿಯು ಪ್ರತ್ಯಕ್ಷನಾಗಿ ಇರುವನಷ್ಟೇ. ಈ ನೃಸಿಂಹ ಮೂರ್ತಿಯ ಸನ್ನಿಧಿಯಲ್ಲಿ ಯಾಗವನ್ನೆಸಗಿದರೆ ಅತಿಶಯವಾದ ಫಲವನ್ನು ಕೊಡುವುದಾಗುತ್ತದೆ. ನೀನು ಮುಂದಾಗಿಯೇ ಹೊರಟು ಆ ಪ್ರದೇಶದಲ್ಲಿ ದೇವಾಲಯವನ್ನು ಕಟ್ಟಿಸು. ನನ್ನನ್ನು ಸ್ಮರಿಸಿದೊಡನೆಯೇ ವಿಶ್ವಕರ್ಮ ಸುತನು ಅಲ್ಲಿಗೆ ತಂದು ಪಶ್ಚಿಮಾಭಿಮುಖವಾಗಿ ದೇವಾಲಯವನ್ನು ಬಹುಜಾಗ್ರತೆಯಾಗಿ ರಚಿಸುವನು. ನೀಲಕಂಠ ಸ್ವಾಮಿಗೆ ದಕ್ಷಿಣದಲ್ಲಿ 100 ಅಂಬಿನ ದೂರದಲ್ಲಿ ಬಹುಕಾಲದಿಂದ ಬೆಳೆದು ಬಂದಿರುವ ದೊಡ್ಡ ಶ್ರೀಗಂಧದ ಮರವಿರುತ್ತದೆ. ಆ ಶ್ರೀಗಂಧ ವೃಕ್ಷದ ಪಶ್ಚಿಮ ದಿಕ್ಕಿನಲ್ಲಿರುವ ಪ್ರದೇಶವು ಕ್ಷೇತ್ರವಾಗಿರುತ್ತದೆ. ನೀನು ಅಲ್ಲಿಯೇ ಅಶ್ವಮೇಧ ಸಹಸ್ರವನ್ನು ಮಾಡು. ಇನ್ನು ನೀನು ಹೊರಡು. ನಾನು ಇಲ್ಲಿಯೇ 5 ದಿನಗಳ ಕಾಲ ಇರುತ್ತೇನೆ. ಇದ್ದು ಜ್ಯೋತಿಸ್ವರೂಪನು ಅನಂತನೂ ಆದ ಆ ದಿವ್ಯ ನರಸಿಂಹಮೂರ್ತಿಯನ್ನು ಪ್ರತಿಮೆಯಲ್ಲಿ ಪ್ರತಿಷ್ಠೆಗೊಳಿಸಿ ಪ್ರಾಣೇಂದ್ರಿಯ ಮನೋಯುತನಾದ ಮಂಗಳ ಮೂರ್ತಿಯಾದ ಆ ಸ್ವಾಮಿಯನ್ನು ದೀಪದಿಂದ ದೀಪವನ್ನೆಂತೋ ಅಂತೂ ಅಲ್ಲಿಗೆ ಕರೆತರುತ್ತೇನೆ. ಎಲೈ ಮುನಿಗಳೇ, ಈ ರೀತಿ ನುಡಿದ ನಾರದ ಮುನಿಯ ಮಾತುಗಳನ್ನು ಕೇಳಿ ಇಂದ್ರದ್ಯುಮ್ನನು ಬಹುಜಾಗ್ರತೆಯಾಗಿ ಆ ಶ್ರೀಗಂಧ ವೃಕ್ಷದ ಬಳಿಗೈದಿದನು. ಅಲ್ಲಿಯಾದರೂ ಒಳ್ಳೆಯ ಘಟಕವಾಗಿ ಶಿಲ್ಪಶಾಸ್ತ್ರ ವಿಶಾರದನಾಗಿರುವ ದೇವಶಿಲ್ಪಿ ವಿಶ್ವಕರ್ಮನ ಮಗನು ನಾರದನ ಅಣತಿಯಂತೆ ಮಾನವ ರೂಪವನ್ನು ಧರಿಸಿ ಶಸ್ತ್ರಸೂತ್ರಗಳನ್ನು ಧರಿಸಿದವನಾಗಿ ನಿಂತಿದ್ದುದನ್ನು ಕಂಡನು. ಅವನು ದೊರೆಯನ್ನು ಕಂಡು ದೇವಾಲಯವನ್ನು ನಿರ್ಮಾಣ ಮಾಡುವವನಾಗಿ ಕೈಮುಗಿದುಕೊಂಡು, ಪ್ರಭುವೇ, ನಾನು ಶಿಲ್ಪಶಾಸ್ತ್ರವನ್ನು ಬಲ್ಲವನು. ನಿನಗೋಸ್ಕರ ನಾನೀಗ ನೃಸಿಂಹ ದೇವಾಲಯವನ್ನು ರಚಿಸುವೆನು ಎಂದನು. ಇಂದ್ರದ್ಯುಮ್ನ ರಾಜನು ಸಹ ನಸುನಗುತ್ತಾ ಅವನನ್ನು ಕುರಿತು ಇಂತೆಂದು ನುಡಿದನು. ಇಂದ್ರದ್ಯುಮ್ನನು ಹೇಳುತ್ತಾನೆ: ಅಯ್ಯ, ನೀನು ಸಾಮಾನ್ಯ ಶಿಲ್ಪಿಯಲ್ಲ, ಶಿಲ್ಪಶಾಸ್ತ್ರವನ್ನೇ ನಿರ್ಮಾಣ ಮಾಡಿದವನು. ನೀನು ದೇವಶಿಲ್ಪಿಯಾದ ವಿಶ್ವಕರ್ಮನ ಮಗನೆಂಬ ವಿಷಯವನ್ನು ನಾರದ ಮಹರ್ಷಿಯು ನನಗೆ ಆಗಲೇ ತಿಳಿಸಿರುವನು. ನೀನು ಮಹಾ ಕೀರ್ತಿಶಾಲಿಯು. ಅಯ್ಯ ಶಿಲ್ಪಿಯೇ, ಈ ಮೊದಲು ಜನರೇ ಇಲ್ಲದೆ ಕೇವಲ ನಿರ್ಜನವೇ ಆಗಿದ್ದ ಈ ಮಹಾರಣ್ಯಕ್ಕೆ ನಾವು ಈಗ ತಾನೇ ಬಂದಿರುವೆವು. ನೀನಾದರೂ ಎಲ್ಲಿರುವೆ? ನಮ್ಮೀರ್ವರ ಈ ಸಂಬಂಧವು ಯಾವ ನಿಮಿತ್ತಕ್ಕೂ ನಾನು ಬೇರೆ ತಿಳಿಯನು. ನೀನೇ ದೇವಶಿಲ್ಪಿಯು, ಅದನ್ನು ನಾನು ಬಲ್ಲೆನು. ನಾವಾದರೂ ಅಮಿತ ತೇಜಸ್ವಿಯಾದ ಶ್ರೀ ಮಹಾವಿಷ್ಣುವಿನ ಧ್ಯಾನದಲ್ಲಿಯೇ ಸದಾ ನಿರತರಾದ ನಾರದ ಮುನಿಯ ಆಜ್ಞಾವರ್ತಿಗಳು. ನೀನು ಯಾವ ಈ ನಾರದ ಮುನಿಯಿಂದ ಸ್ಮರಿಸಲಾದೆಯೋ ಆತನೇ ಇಲ್ಲಿಗೆ ಬರುವನು. ಆತನು ಶ್ರೀ ನೃಸಿಂಹ ಮೂರ್ತಿಯ ಪ್ರತಿಬಿಂಬ ಮೂರ್ತಿಯನ್ನು ತೆಗೆದುಕೊಂಡು ಇನ್ನು ಕೆಲ ದಿನಗಳಲ್ಲಿಯೇ ಇಲ್ಲಿಗೆ ಬರುವನು. ಆದುದರಿಂದ ನೀನೀಗ ಪ್ರಾಕಾರ ಸಹಿತವೂ ತೋರಣಯುಕ್ತವೂ ಆಗಿ ಮಂಗಳಕರವಾದ ಶ್ರೀ ನೃಸಿಂಹ ದೇವಾಲಯವನ್ನು ಪಶ್ಚಿಮಾಭಿಮುಖವಾಗಿ ರಚಿಸು. ಇಂತು ನುಡಿದು ಆ ದೊರೆಯು ಆ ದೇವಶಿಲ್ಪಿಯನ್ನು ಸತ್ಕರಿಸಿ ದೇವಾಲಯ ನಿರ್ಮಾಣದಲ್ಲಿ ತೊಡಗಿಸಿದ ಬಳಿಕ ಶಿಲೆಗಳನ್ನು ತಂದು ಕೂಡಿ ಹಾಕಲು ಬಹಳ ಹಣವನ್ನು ಕೊಟ್ಟು ಆಳುಗಳನ್ನು ಗೊತ್ತು ಮಾಡಿದನು. ಅಯ್ಯ ವಿಪ್ರರೇ, ಬಳಿಕ 4ನೆಯ ದಿನದಲ್ಲಿಯೇ ಬಹುಕಾಲ ವಿನಿಯೋಗಿಸಿ ರಚಿಸಬೇಕಾದ ಉತ್ತಮ ದೇವಾಲಯವು ಆ ದೇವಶಿಲ್ಪಿಯ ಮಹಿಮೆಯಿಂದ ಸಿದ್ಧವಾಯಿತು. ತರುವಾಯ 5ನೆಯ ದಿನದ ಪ್ರಾತಃ ಕಾಲದಲ್ಲಿ ಇಂದ್ರದ್ಯುಮ್ನ ರಾಜನು ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿದ ಬಳಿಕ ಪ್ರತಿಷ್ಠೆಗೆ ಬೇಕಾದ ಸಂಭಾರಗಳೆಲ್ಲವನ್ನು ಅಣಿ ಮಾಡಿಟ್ಟುಕೊಂಡು ಪರಿವಾರ ಸಹಿತನಾಗಿ ನಾರದ ಮುನಿಯ ಆಗಮನವನ್ನು ನಿರೀಕ್ಷಿಸುತ್ತಾ ನಿಂತಿರುವಷ್ಟರಲ್ಲಿಯೇ ನಭೋಮಂಡಲದಲ್ಲಿ ಶಂಖ, ಮೃದಂಗ, ಮುರಜ ವಾದ್ಯ ಧ್ವನಿಯು, ಗೀತ ಮಂಗಳ ವಾದ್ಯ ಧ್ವನಿಗಳು, ಗಂಟೆಗಳ ಮತ್ತು ಆನೆಗಳ ಧ್ವನಿಗಳು, ಜಯ ಜಯನಾದವು ಕೇಳಿಬಂದಿತು.
ಈ ವಿಧವಾದ ಧ್ವನಿಗಳನ್ನು ಕೇಳಿ ಇಂದ್ರದ್ಯುಮ್ನನೇ ಮೊದಲಾದವರು, ಸಾಮಂತ ರಾಜರು, ಶ್ರೋತ್ರಿಯರಾದ ವಿಪ್ರರು, ಸಾವಿರಾರು ವೈಷ್ಣವರು ಪರಮಾಶ್ಚರ್ಯ ಭರಿತರಾದರು. ಎಲೈ ವಿಪ್ರರೇ, ಅವರೆಲ್ಲರೂ ಆ ಈ ಧ್ವನಿಗಳು ನಿರಾಧಾರವಾದವು, ಇವು ಅದ್ಭುತವಾದವು ಎಂಬುದರಲ್ಲಿ ಸಂಶಯವೇ ಇಲ್ಲವೋ ಎಂದು ತಮ್ಮಲ್ಲಿಯೇ ವಿಚಾರ ಮಾಡುತ್ತಿರುವಲ್ಲಿಯೇ ದಕ್ಷಿಣ ದಿಶೆಯಿಂದ ಸುಗಂಧ ಭರಿತವು ದುಂಬಿಗಳ ಝೇಂಕಾರ ಸಹಿತವೂ ಆದ ತಂಗಾಳಿಯೊಡಗೂಡಿದ ಪುಷ್ಪ ವೃಷ್ಟಿಯು ದೇವಗಂಗಾ ಜಲದಿಂದ ತೊಯ್ದುದಾಗಿ ನಭೋಮಂಡಲದಿಂದ ಸುರಿಯಿತು. ಅದೇ ಸಮಯದಲ್ಲಿಯೇ ಬ್ರಹ್ಮಪುತ್ರನಾದ ನಾರದ ಮುನಿಯು ಪ್ರಭಾವ ನಿರ್ಮಿತವಾದ ವಿಮಾನದಲ್ಲಿ ಶಯನಿಸಿ ರತ್ನ ಚಾಮರಧಾರಿಣಿಯರಾದ ದಿವ್ಯ ಸ್ತ್ರೀಯರಿಂದ ಶೋಭಿತವಾಗಿಯೂ ಮಣಿರತ್ನಗಳ ವಿವಿಧಾಭರಣಗಳಿಂದ ಅಲಂಕೃತವಾಗಿಯೂ ದಿವ್ಯ ಮಾಲ್ಯಾಂಬರಗಳನ್ನು ಧರಿಸಿರುವುದಾಗಿಯೂ ದಿವ್ಯ ಗಂಧಾನುಲೇಪನ ಉಳ್ಳದ್ದಾಗಿಯೂ ಮನೋಹರವಾದುದಾಗಿ ಪ್ರಾಣ ಪ್ರತಿಷ್ಠಾ ಸಂಸ್ಕಾರವಾದುದಾಗಿ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ರಚಿಸಲ್ಪಟ್ಟುದಾಗಿ ಸುತ್ತಲೂ ತೇಜೋ ಮಂಡಲದೊಡಗೂಡಿ ಸಮಸ್ತರಿಗೂ ಸಂತೋಷವನ್ನು ಉಂಟು ಮಾಡುವುದಾಗಿಯೂ ಇರುವ ಶ್ರೀ ನೃಸಿಂಹಸ್ವಾಮಿಯ ಪ್ರತಿಕೃತಿಯನ್ನು ತೆಗೆದುಕೊಂಡು ಬಂದನು. ಆ ದಿವ್ಯ ಮೂರ್ತಿಯನ್ನು ಕಂಡು ಇಂದ್ರದ್ಯುಮ್ನ ಮಹಾರಾಜನು, ಅವನ ಅನುಯಾಯಿಗಳು, ಇನ್ನು ಅಲ್ಲಿ ಇತರರು ಎಲ್ಲರೂ ಆನಂದ ಪರವಶರಾದರು. ಹಿಂದೆಯೇ ಅಂತರ್ಧಾನವನ್ನೈದಿದ ಆ ನೀಲಮಾಧವ ಸ್ವಾಮಿಯನ್ನೇ ಈ ನಾರದ ಮುನಿಯು ಉದ್ಧಾರ ಮಾಡಿ ಕರೆತಂದನೋ ಏನೋ ಎಂದು ಅವರು ತಿಳಿದರಲ್ಲದೆ ಸಂತುಷ್ಟಾಂತರಂಗರಾಗಿ ಆತನನ್ನು ಬಹಳವಾಗಿ ಪ್ರಶಂಸೆ ಮಾಡಿದರು. ಸನ್ನಿಧಿಯಲ್ಲಿ ಇಳಿಸಿದ ತರುವಾಯ ಅದು ಆದ್ಯ ಮೂರ್ತಿಯಾದ ನೃಸಿಂಹಸ್ವಾಮಿಯ ಪ್ರತಿಮೆಯೆಂದರಿತುಕೊಂಡರು. ತರುವಾಯ ಇಂದ್ರದ್ಯುಮ್ನ ರಾಜನು ಪ್ರಹೃಷ್ಟಾಂತರಂಗನಾಗಿ ಆ ನರಸಿಂಹ ಮೂರ್ತಿಗೆ, ಆ ನರಹರಿ ಮೂರ್ತಿಗೆ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಇದಾದ ಮೇಲೆ ನಾರದ ಮುನಿಯು ಆ ದೊರೆಯ ಅಣತಿಯಂತೆ ಆ ಮೂರ್ತಿಯನ್ನು ಶ್ರದ್ಧಾ ಸಂಪತ್ತಿಗೆ ಅನುಗುಣವಾದ ಸಂಭಾರಗಳೊಡನೆ ಆ ದೇವಾಲಯಕ್ಕೆ ವಿಜಯ ಮಾಡಿಸಿದನು. ಎಲೈ ದ್ವಿಜೋತ್ತಮರೇ, ಬಳಿಕ ನಾರದ ಮುನಿಯು ಒಳ್ಳೆಯ ಮುಹೂರ್ತದಲ್ಲಿ ರತ್ನ ವೇದಿಕೆಯ ಮೇಲೆ ಶ್ರೀದೇವಿ ಭೂದೇವಿಯರೊಡನೆ ಪ್ರತಿಷ್ಠೆ ಮಾಡಿದ ಯೋಗಾರೂಢನ್ ಶರೀರ ಮೂರ್ತಿಯಾದ ಆ ನೃಸಿಂಹ ಸ್ವಾಮಿಯನ್ನು ವೈಷ್ಣವರಾದ ಬ್ರಾಹ್ಮಣರು, ಸಾಮಂತರಾಜರು, ಬಹಳ ಬುದ್ಧಿಶಾಲಿಯಾದ ನಾರದ ಮುನಿಯು ವೇದೋಪನಿಷನ್ ಮಂತ್ರಗಳಿಂದಲೂ ಸ್ಮೃತ್ಯುಕ್ತಗಳಾದ ಸ್ತೋತ್ರಗಳಿಂದಲೂ ಶಾಸ್ತ್ರೋದಿತಗಳಾದ ಸ್ತುತಿಗಳಿಂದಲೂ ಆನಂದವಾಗಿ ಸ್ತುತಿಸಿದ ಮೇಲೆ ತಾನೂ ಸಹ ಈ ರೀತಿ ಸ್ತುತಿಸಿದನು. ಇಂದ್ರದ್ಯುಮ್ನನು ಹೇಳುತ್ತಾನೆ: ಅಸಂಖ್ಯಾತವಾದ ಸ್ಥೂಲ ಸೂಕ್ಷ್ಮ ಅಣುಸ್ವರೂಪಗಳುಳ್ಳವನು, ಗಗನಕ್ಕೆ ಮೀರಿ ಗಗನ ರೂಪವೊಂದೇ ರೂಪವಾಗಿ ಉಳ್ಳವನಾಗಿ, ಗಗನಾಕಾರನೂ ಆಗಿ, ವಿಶ್ವವ್ಯಾಪಕನು, ವ್ಯೋಮ ಸಂಸ್ಥನು, ವ್ಯೋಮರೂಢನು, ವ್ಯೋಮಕೇಶನಿಗೂ ಕಮಲ ಸಂಭವನಾದ ಬ್ರಹ್ಮನಿಗೂ ಉತ್ಪತ್ತಿ ಕಾರಣನು, ಆಗ ತಾನೇ ಉದಿಸಿದ ಅನೇಕ ಕೋಟಿ ಸೂರ್ಯರ ಕಾಂತಿ ಸಹಿತನು, ಯಾವಾಗಲೂ ಸಮೀಪದಲ್ಲಿಯೇ ಇದ್ದರೂ ಬಹುದೂರದಲ್ಲಿ ಇರುವವನು, ಅಥವಾ ದೂರದಲ್ಲಿಯಾಗಲಿ ಹತ್ತಿರದಲ್ಲಿಯಾಗಲಿ ಇರದೆ ಅವಶ್ಯವಾಗಿ ತಿಳಿಯಲೇಬೇಕಾದ ಆತ್ಮಜ್ಞಾನ ಸ್ವರೂಪನೂ ಆಗಿರುವ ಓ ದಿವ್ಯ ನೃಸಿಂಹ ಮೂರ್ತಿಯೇ, ನನ್ನನ್ನು ಈ ದುಃಖ ಸಾಗರದಿಂದ ಕಡೆಹಾಯಿಸಿ ಕಾಪಾಡು. ಜ್ಞೇಯನಾಗಿ ಜ್ಞಾನಗಮ್ಯನಾದರೂ ಅಗಮ್ಯನಾಗಿ, ಮಾಯೆಗೆ ಮೀರಿ ಹನುಮಾನದಿಂದ ಮಾನಮೇಯನಾಗಿ, ಸಮಸ್ತ ಜಗತ್ತಿಗೂ ಜಗತ್ತನಾದ ಬ್ರಹ್ಮನಿಗೂ ಆದಿಯಾಗಿ, ಸರ್ವಕರ್ತೃವು, ಹನುಮಂತ್ರವು, ಪಾಲಕನು, ಸಂಹಾರಕರ್ತೃವು, ವಿಶ್ವಸಾಕ್ಷಿಯೂ ಆಗಿರುವ ಓ ಸ್ವಾಮಿಯೇ, ನಿನಗೆ ನಮಸ್ಕಾರವು. ಭವ ದುಃಖವನ್ನು ಧ್ವಂಸ ಮಾಡುವುದರಲ್ಲಿ ಏಕ ಕಾರಣ ಸ್ವರೂಪನಾಗಿದ್ದರೂ ಕಾರಣ ಶೂನ್ಯನಾಗಿರುವವನು, ಸಂಶಯಗಳನ್ನು ಭೇದಿಸುವುದಕ್ಕೂ ಅವುಗಳನ್ನು ಕತ್ತರಿಸಿ ಕೆಡಹುವುದಕ್ಕೂ ಮುಂದಾಳಾಗಿ ಜ್ಯೋತಿ ಸ್ವರೂಪನು, ಜ್ಞಾನ ಸ್ವರೂಪನು, ಸ್ವಪ್ರಕಾಶನು, ನಿರ್ಮಾಣ ಕಾರ್ಯದಲ್ಲಿಯೂ ಸ್ತೋಮ ವ್ಯೂಹಾಕಾರನೂ ಆಗಿ ವಿರಾಜಿಸುತ್ತಿರುವ ನಿನಗೆ ನಮಸ್ಕೃತಿಯು. ಭೋ ಸ್ವಾಮಿನ್ ನೃಸಿಂಹಮೂರ್ತಿ, ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಆಧಾರ ಸ್ವರೂಪವಾಗಿರುವ ನಿನ್ನ ಪಾದ ಕಮಲಗಳಲ್ಲಿ ನನಗೆ ಉತ್ತಮೋತ್ತಮವಾದ ಭಕ್ತಿಯನ್ನು ಅನುಗ್ರಹಿಸು. ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದ ಕರ್ಮಗಳನ್ನು ಅನುಷ್ಠಿಸಿ ನಿನ್ನನ್ನು ಸೇವೆಗೈಯುತ್ತಿರುವ ಜನರೆಲ್ಲರೂ ದೀನರಾಗಿ ದುಃಖಗಳಿಗೆ ಕಟ್ಟುಬಿದ್ದು ಈ ಭವಸಾಗರದಲ್ಲಿ ತೊಳಲುತ್ತಿರುವರು. ಅನಂತ ಪಾದಗಳುಳ್ಳವನಾಗಿ, ಅನೇಕ ಹಸ್ತ ನೇತ್ರಗಳು, ಅನಂತ ಕರ್ಣಗಳು ಉಳ್ಳವನಾಗಿ, ದಿಶಾ ಸಮೂಹಗಳೇ ವಸನವಾಗಿರುವವನಾಗಿ, ಅಂದರೆ ದಿಗಂಬರನಾಗಿ, ಸೂರ್ಯ ಚಂದ್ರರೆಂಬ ಪ್ರಕಾಶಮಾನವಾದ ಕರ್ಣಕೊಂಡಲಗಳುಳ್ಳವನಾಗಿ, ನಕ್ಷತ್ರ ಮಾಲೆಯನ್ನೇ ಮನೋಹರ ಹಾರವನ್ನಾಗಿ ತಳೆದು ಕಂಗೊಳಿಸುತ್ತಲಿರುವ ಯಾವ ಮೂರ್ತಿಯ ದಿವ್ಯ ಪಾದ ಪದ್ಮವು ಪಿತಾಮಹನಾದ ಚತುರಾನನ ಕಿರೀಟ ರತ್ನಗಳಿಂದ ಅರಳುವುದು, ಆ ಅದ್ಭುತವು ಭಕ್ತ ವೃಂದಕ್ಕೆ ಇಷ್ಟಮೂರ್ತಿಯೂ ಆದ ದಿವ್ಯ ನರಸಿಂಹ ಮೂರ್ತಿಯನ್ನು ಶರಣು ಹೊಂದುತ್ತೇನೆ. ಯಾವ ಮೂರ್ತಿಯ ಪಾದಕಮಲ ದ್ವಂದ್ವದ ಸಮೀಪ ಭೂಮಿಯಲ್ಲಿ
ಪಾಂಚಭೌತಿಕವಾದ ಶಿರಸ್ಸನ್ನು ಹೊರಳಾಡಿಸಿದ ಮಾನವರ ದಿವ್ಯ ಪಾದಯುಗಳವನ್ನು ಸುರನಾರಿಯರು ಶಿರಸ ಧಾರಣೆ ಮಾಡುವರು. ಆ ದಿವ್ಯ ನರಸಿಂಹಮೂರ್ತಿಯನ್ನು ನಾನು ನಮಸ್ಕರಿಸುವೆನು. ಪಾಪ ಸಮೂಹಗಳನ್ನು ಹೊಡೆದಟ್ಟಿ ಪಾದಾಶ್ರಿತರಾದವರಿಗೆ ಕರುಣಾಸಾಗರ ಸಿಂಹನಾಗಿ ಪಾದ ಕಮಲಗಳ ಸಂಘಟ್ಟನ ವಿಘಟ್ಟನಗಳುಳ್ಳ ಬ್ರಹ್ಮಾಂಡ ಭಾಂಡವುಳ್ಳವನಾಗಿರುವ ಚಂಡನಾದ ಶ್ರೀ ನೃಸಿಂಹ ಸ್ವಾಮಿಯನ್ನು ನಮಸ್ಕರಿಸುವೆನು. ಯಾವಾತನ ಕೇಶರ ರಾಶಿಯನ್ನು ಕೊಡಗುವುದರಿಂದಲೇ ಮುಗಿಲುಗಳಂತಿರುವ ಪಾಪ ಸಂಘಗಳನ್ನು ತೂರಿ ಬಿಡುವನು. ಪ್ರಚಂಡವಾದ ಯಾವಾತನ ಅಟ್ಟಹಾಸ ಧ್ವನಿಯು ಸಾಗರ ಧ್ವನಿಯನ್ನು ಅಡಗಿಸಿರುವುದು. ಅಂತಹ ಮೂರು ಲೋಕಗಳನ್ನು ಗರ್ಭೀಕರಿಸಿಕೊಂಡಿರುವ ಶ್ರೀ ನರಹರಿಯನ್ನು ನಮಸ್ಕರಿಸುತ್ತೇನೆ. ಎಲೈ ವಿಷ್ಣುವೆ, ಇದೀಗ ನಿನಗೆ ಪುನಃ ಪುನಃ ನಮಸ್ಕಾರ ಮಾಡುವೆನು. ಅನಾಥನಾದ ನನ್ನನ್ನು ದೀನದಯಾಪರನಾದ ನೀನು ಕಾಪಾಡಬೇಕು. ಓ ಮುರಾರಿಯೇ, ನಿನ್ನನ್ನು ಆಶ್ರಯಿಸಿರುವ ನನ್ನ ಈ ದೇಹ ಬಂಧವು ಸಂಸಾರವೆಂಬ ಕಾರಾಗೃಹದಲ್ಲಿ ವಾಸವನ್ನು ಅನುಭವಿಸದಿರಲಿ. ಎಲೈ ಪ್ರಭುವೆ, ನಾನು ಈಗ ಉಪಕ್ರಮ ಮಾಡಿರುವ ಅಶ್ವಮೇಧ ಸಹಸ್ರವು ಮುಗಿದ ತರುವಾಯ ಈ ಚರ್ಮಚಕ್ಷುವಿನಿಂದಲೇ ದಿವ್ಯ ರೂಪನಾದ ನಿನ್ನನ್ನು ಸಂದರ್ಶಿಸುವಂತೆ ಅನುಗ್ರಹಿಸು. ಓ ಯಜ್ಞೇಶ್ವರನೇ, ನಾನೆಸಗುವ ಅಶ್ವಮೇಧ ಸಹಸ್ರವು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳುವಂತೆ ನಿನ್ನ ಪ್ರಸಾದದಿಂದ ನಿನ್ನ ಈ ಸನ್ನಿಧಿಯು ನನಗೆ ದೊರಕುವುದಾಗಲಿ. ಯಾರು ನಿನ್ನನ್ನು ಸ್ತುತಿಸುವರೋ ಅವರ ಪಾಪ ಕೋಟಿಗಳೆಲ್ಲ ನಾಶವಾಗಿ ಅವರಿಗೆ ಧರ್ಮ ಅರ್ಥ ಕಾಮಗಳು ಹಸ್ತಗತವಾಗುವುದು ಎಂಬುದರಲ್ಲಿ ಆಶ್ಚರ್ಯವೇನು? ಎಲೈ ವಿಷ್ಣುವೆ, ನಿನ್ನನ್ನು ಆಶ್ರಯಿಸಿದವರು ಮೋಕ್ಷಕ್ಕೆ ಭಾಜನರಾದವರು. ಇಂದ್ರದ್ಯುಮ್ನ ಭೂಪತಿಯು ಈ ಪ್ರಕಾರ ಆ ದಿವ್ಯ ನೃಸಿಂಹ ಸ್ವಾಮಿಯನ್ನು ಸ್ತುತಿಸಿ ಸಂತುಷ್ಟ ಮನಸ್ಕನಾಗಿ ಭೂಮಿಯಲ್ಲಿ ಅನೇಕ ಬಾರಿ ದಂಡ ಪ್ರಣಾಮ ಮಾಡಿದನು. ಜೈಮಿನಿಯು ಹೇಳುತ್ತಾನೆ, ಅಯ್ಯ ವಿಪ್ರರೇ, ಬ್ರಹ್ಮನು ಆ ನೃಸಿಂಹ ಕ್ಷೇತ್ರವನ್ನು ಇಂದ್ರದ್ಯುಮ್ನ ರಾಜನ ಸಲುವಾಗಿಯೇ ಅನುಗ್ರಹಪೂರ್ವಕವಾಗಿ ಹಿಂದೆಯೇ ನಿರ್ಮಾಣ ಮಾಡಿದನು. ಯಾರು ನೀಲಕಂಠ ಸ್ವಾಮಿಯೊಡನೆಯೇ ಸುಪ್ರತಿಷ್ಠಿತನಾಗಿರುವ ಶ್ರೀ ನೃಸಿಂಹ ಮೂರ್ತಿಯನ್ನು ಸಂದರ್ಶನ ಮಾಡುವರೋ ಅವರು ಮುಕ್ತಿಯನ್ನು ಪಡೆಯುವರು ಎಂಬುದರಲ್ಲಿ ಸಂಶಯವಿಲ್ಲವು. ಯಾರು ಶ್ರೀ ದಿವ್ಯ ನೃಸಿಂಹ ಸ್ವಾಮಿಯನ್ನು ಇಂದ್ರದ್ಯುಮ್ನ ಮಹೀಪಾಲನು ಎಸಗಿದ ಈ ದಿವ್ಯ ಸ್ತೋತ್ರದಿಂದ ಸ್ತುತಿಸುವರು ಅವರು ಮನಸ್ಸಿನಲ್ಲಿ ಅಪೇಕ್ಷಿಸಿದ್ದಕ್ಕಿಂತಲೂ ಅಧಿಕವಾದ ಫಲಗಳನ್ನು ಪಡೆಯುತ್ತಾರೆ. ಸಮಸ್ತ ಇಷ್ಟಾರ್ಥಗಳನ್ನು ದಯಗೈಯುವ ಆ ಸ್ವಾಮಿಯು ಈ ರೀತಿ ಸ್ತುತಿಸಿದ ಮಾನವನಿಗೆ ಮುಕ್ತಿಯನ್ನು ದಯಪಾಲಿಸುವನು. ಅಯ್ಯ ವಿಪ್ರೋತ್ತಮರೇ, ಸ್ವಾತಿ ನಕ್ಷತ್ರ ಸಹಿತವಾದ ಜ್ಯೇಷ್ಠ ಶುಕ್ಲ ದ್ವಾದಶಿಯ ಶುಭ ದಿನದಲ್ಲಿ ಮಹರ್ಷಿಯಾದ ನಾರದನು ಈ ನೃಸಿಂಹ ಮೂರ್ತಿಯನ್ನು ಆ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡಿದನು. ಈ ಪ್ರಕಾರವಾಗಿ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮುನಿಗಿಂದ ಸಾಕ್ಷಾತ್ತಾಗಿ ಪ್ರತಿಷ್ಠಿತವಾದ ಶ್ರೀ ನೃಸಿಂಹ ಮೂರ್ತಿಯನ್ನು ಯಾರು ಸಂದರ್ಶಿಸುವರೋ ಅವರು ಸಂಪೂರ್ಣವಾಗಿ ಅಶ್ವಮೇಧ ಸಹಸ್ರ ಯಾಗಗಳ ಫಲವನ್ನು ಪಡೆಯುತ್ತಾರೆ. ಪಂಚಾಮೃತದಿಂದಾದರೂ ಕೇವಲ ಕ್ಷೀರದಿಂದಾದರೂ ಎಳನೀರಿನಿಂದಾದರೂ ಯಾವ ಮಾನವರು ಶ್ರೀ ದಿವ್ಯ ನರಸಿಂಹ ಸ್ವಾಮಿಯನ್ನು ಅಭಿಷೇಕ ಮಾಡಿಸುವರೋ ಅಥವಾ ಗಂಧೋದಕ ಸ್ನಾನವನ್ನಾದರೂ ಮಾಡಿಸುವರೋ ಪಾಯಸ ನೈವೇದ್ಯ ಪುರಸ್ಸರವಾಗಿ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಿಸುವರು ಅವರು ಸಹ ಅಶ್ವಮೇಧ ಸಹಸ್ರದ ಫಲಕ್ಕೆ ಸಂಪೂರ್ಣ ಭಾಜನರಾಗುವರು. ಶ್ರೀ ದಿವ್ಯ ನರಸಿಂಹ ದೇವನನ್ನು ದಾಸವಾಳದ ಹೂಗಳಿಂದಲೂ ಇತರ ಸುಗಂಧ ಪುಷ್ಪಗಳಿಂದಲೂ ಮನೋಹರವಾದ ಧೂಪ ದೀಪಗಳಿಂದಲೂ ಕರ್ಪೂರ ಸಹಿತವಾದ ತಾಂಬೂಲಗಳಿಂದಲೂ ವೇದ ಪಾಠಗಳಿಂದಲೂ ಸ್ತುತಿ ಪಾಠಗಳಿಂದಲೂ ಗಟ್ಟಿಯಾಗಿ ಉಚ್ಚರಿಸುವ ಜಯ ಜಯ ಧ್ವನಿಗಳಿಂದಲೂ ಪ್ರದಕ್ಷಿಣ ಪ್ರಣಾಮಗಳಿಂದಲೂ ದಾನಗಳನ್ನು ಮಾಡಿ ವಿಪ್ರೋತ್ತಮರನ್ನು ಸಂತೋಷಗೊಳಿಸುವುದರಿಂದಲೂ ಸಂತೋಷಗೊಳಿಸಿದ ಮಾನವನು ಬ್ರಹ್ಮಲೋಕವನ್ನು ಹೊಂದುತ್ತಾನೆ. ಎಲೈ ಬ್ರಾಹ್ಮಣರೇ, ವೈಶಾಖ ಮಾಸದ ಚತುರ್ದಶಿ ಶನಿವಾರದ ದಿನ ಅಗ್ನಿ ಅಂದರೆ ಕೃತ್ತಿಕಾ ನಕ್ಷತ್ರದಲ್ಲಿ ಪ್ರದೋಷ ಸಮಯದಲ್ಲಿ ಶ್ರೀ ನೃಸಿಂಹನ ಆದ್ಯಾವತಾರವಾಯಿತು. ಯಾವ ಮಾನವನು ಆಗಿನ ಶ್ರೀ ದಿವ್ಯ ನೃಸಿಂಹ ಮೂರ್ತಿಯನ್ನು ಸಮಾಹಿತ ಮನಸ್ಕನಾಗಿ ವಿಧಿವತ್ತಾಗಿ ಪೂಜಿಸುವನೋ ಅವನ ಕೋಟಿ ಸಹಸ್ರ ಜನ್ಮಗಳಿಂದಲೂ ಕೂಡಿ ಬಂದಿರುವ ಪಾಪ ರಾಶಿಯಲ್ಲ ಹತ್ತಿಯ ರಾಶಿಯು ಬೆಂಕಿಯಿಂದೆಂತು ಅಂತೂ ತತ್ಕ್ಷಣದಲ್ಲಿಯೇ ಸುಟ್ಟು ಹೋಗುತ್ತದೆ. ಮಾನವನು ಶ್ರೀ ನೃಸಿಂಹ ಸ್ವಾಮಿಯನ್ನು ದರ್ಶನ ಮಾಡಿ ಸ್ಪರ್ಶಿಸಿ ನಮಸ್ಕರಿಸಿ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿ ಸ್ತುತಿಸಿದುದಾದರೆ ಸರ್ಪವು ಪೊರೆಯನ್ನೆಂತು ಅಂತೂ ಪಾಪದ ಪೊರೆಯನ್ನು ತೊರೆಯುತ್ತಾನೆ. ಅಂತಹ ಮಾನವನಿಗೆ ರೋಗಗಳಾಗಲಿ ದುಃಖಗಳಾಗಲಿ ಕಷ್ಟಗಳಾಗಲಿ ಇರುವುದಿಲ್ಲವು. ಅವನು ಸಮಸ್ತ ಇಷ್ಟಾರ್ಥಗಳನ್ನು ಪಡೆಯುವನಲ್ಲದೆ ಅಶ್ವಮೇಧಯಾಗದ ಫಲವನ್ನು ಪಡೆಯುತ್ತಾನೆ. ಅಯ್ಯ ವಿಪ್ರರೇ, ಆ ಸ್ವಾಮಿಯ ಸನ್ನಿಧಿಯಲ್ಲಿ ಮಾನವರು ಒಮ್ಮೆ ಮಾಡಿದ ಯಜ್ಞ ದಾನ ಇತರ ಪುಣ್ಯಕರ್ಮಗಳು ಇವೆಲ್ಲವೂ
ಆತನ ಪ್ರಸಾದದಿಂದ ಕೋಟಿ ಕೋಟಿ ಗುಣಿತಗಳಾಗುತ್ತವೆ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನಾರದ ಕೃತ ನರಸಿಂಹಮೂರ್ತಿ ಸ್ಥಾಪನ ವರ್ಣನವೆಂಬ 16ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.